ಅಂತೇಳಿ ನಮ್ಮ ವಾದ, ನಮ್ಮ ಜನರ ವಾದ. ಮತ್ತು ಅದೇ ಕಾಲಕ್ಕೆ ನಮ್ಮ ಕೇಂದ್ರ ಸರ್ಕಾರವು ಸಹಿತ ಇಲ್ಲ ವಿದೇಶಿ ಹಸ್ತಕ್ಷೇಪ ಇಲ್ಲದ. ವಿದೇಶಿ ಹಸ್ತಕ್ಷೇಪ ಅಂದರೆ ಯಾರ್ದು? ಒಂದು ಪಾಕಿಸ್ತಾನದಾಗಬೇಕು, ಇನ್ನೊಂದು ಚೈನಾದ್ದು, ಮತ್ತೊಂದು ನೇಪಾಳದ್ದು. ಅಲ್ಲಂತೆ 3 ಕಡೆ ಡಿಕ್ಟೇಟರ್ ಇದ್ದಂಥ ದೇಶಗಳಿದ್ದಾವೆ. ಇವತ್ತು ನೇಪಾಳದಲ್ಲಂತೂ ಜಂಜಿ ಆಗಿದೆ. ಅಂಥದ್ದು ಇಲ್ಲಿ ಆಗ್ತದನ ಅನ್ನುವಂಥ ಪ್ರಶ್ನೆಗೂ ಸಹಿತ ಇವತ್ತು ಹೇಳ್ತಾ ಇದ್ದೇವೆ. ಅಲ್ಲಿ ಜನ ಅದನ್ನು ಮಾತಾಡ್ತಾ ಇದ್ದಾರೆ. ಎಲ್ಲ ಉದ್ಯೋಗ ಇಲ್ಲ ಅಂದ್ಕೊಂಡು ಹಿಂಸಾರೋಪ ಬೆಳೀತಾ ಇದ್ದಾರೆ ಅಂತೆಲ್ಲ. ವಾಂಗ್ಚುಕ್ಕರ ತಲೆಯಲ್ಲಿ ಸೋನಂ ವಾಂಗ್ಚುಕ್ಕರ ತಲೆಯಲ್ಲಿ ಸಹಿತ ಇದೇ ರೀತಿ ಹೋರಾಟ, ಹಿಂಸೆ ಹೋರಾಟಗಳಿದ್ದಾವೆ. ಅದರ ನೆಲೆಯಲ್ಲಿನ ಅಲ್ಲಿ ಇವತ್ತು ಗದ್ದಲಾಗಿ ಒಂದು 4 ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ. ಅನೇಕ ಜನ ಒಂದು ಗಾಯಗಳನ್ನು ಮಾಡ್ಕೊಂಡಿದ್ದಾರೆ. ಈ ಎಲ್ಲ ನೆಲೆಯಲ್ಲೇ ಈಗ ಅಲ್ಲಿ ಕರ್ಫ್ಯೂ ಆಗಿದೆ ಲಡಾಖ್ನಲ್ಲೇ. ನಮ್ಮ ಸೈನ್ಯನ ಬಿಟ್ಟು ಕಂಟ್ರೋಲು ಮಾಡ್ಬೋದು. ಬಟ್ ಈಗ ಅವ್ರ ಬೇಡಿಕೆ ಏನಪ್ಪ ಅಂದ್ರೆ ನಮಗೆ ಸಪ್ರೇಟ್ ಸ್ಟೇಟ್ ಮಾಡಿರಿ ಅಂತೇಳಿ. ಸಪ್ರೇಟ್ ಸ್ಟೇಟ್ ಅಂದ್ರೆ ಒಂದು ಕಾಶ್ಮೀರ, ಇನ್ನೊಂದು ನಮ್ಮ ಏನಪ್ಪ ಅಂದ್ರೆ ಈ ಒಂದು ಜಮ್ಮು ಜೊತೆಗೆ ಲಡಾಖ್, ಈ 3 ಸಪ್ರೇಟ್ ರಾಜ್ಯ ಆಗಲಿ ಅಂತೇಳಿ. ಬಟ್ ಅವತ್ತು ಒಡಿ ಮುಂದೆ ನಾವು ಜಮ್ಮು ಮತ್ತು ಕಾಶ್ಮೀರ ಸ್ಟೇಟ್ ಮಾಡ್ತೀವಿ ಅಂತೇಳಿ ಹೇಳಿದರು ನಮ್ಮ ಶಾರ್ ಅವರು, ಗೃಹ ಮಂತ್ರಿ. ಆದರೆ ಇವತ್ತು ಈ ಒಂದು ನಮ್ಮ ಸೋನಂ ವಾಂಗ್ಚುಕ್ ಅಥವಾ ಅಲ್ಲಿ ಜನ ಇಲ್ಲ, ನಮಗೂ ಒಂದು ಸಪ್ರೇಟ್ ಸ್ಟೇಟ್ ಕೊಡಿ, ನಮಗೂ ಸಾಹಿತ್ಯದ ಕೊಡ್ರಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಈಗೆಲ್ಲ ಕಾರಣ ಅಂದರೆ ಇಷ್ಟ. ಈಗಾಗಲೇ ಹೇಳಿದಂಗೆ ಆರಂಭದಲ್ಲ, ಇಲ್ಲಿ ಬಡತನ ಹೆಚ್ಚಾಗಲಿಕ್ಕತ್ತದ ಮತ್ತು ಬಾರ್ಡರ್ ಇರೋದರಿಂದ ಅಸುರಕ್ಷತೆ ಭಾಳ ಅದ. ಮೇಲೆ ದಾಳಿ ಆಗ್ತಾಯಿದೆ, ಚೈನಾದಿಂದ ಆಗಿರ್ಬೋದು ಅಥವಾ ನಮ್ಮ ಪಾಕಿಸ್ತಾನದಿಂದ ಆಗಿರ್ಬೋದು. ಹೀಗಾಗಿ ಅಲ್ಲಿ ಗದ್ದಲಗಳು ಗೊಂದಲಗಳು ಭಾಳ ಇದ್ದಾವೆ. ಅದಕ್ಕೆ ನಮ್ಗೆ ಈ ಒಂದು ಪ್ರೊಟೆಕ್ಷನ್ ಸಿಗಲಿ ಭಾರತದಿಂದ ಅನ್ನೋದು ಬೇಡಿಕೆ ಇಟ್ಟಿದ್ದಾರೆ. ಒಟ್ಟಾರೆಯಾಗಿ ಇವತ್ತರ ಈ ಗದ್ದಲಗಳಿಗೆ ಅನೇಕ ಕಾರಣಗಳು. ಒಂದು